ಇವತ್ತು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ. ಈ ಹಿನ್ನೆಲೆ ಇವತ್ತು ಕಂಠೀರವ ಸ್ಟುಡಿಯೋದ ತುಂಬ ಅವರ ಅಪಾರ ಅಭಿಮಾನಿಗಳು ಬರ್ತಾ ಇದ್ದಾರೆ. ಹೀಗಾಗಿ ದೊಡ್ಡಮನಿಯ ಕುಟುಂಬದ ಅಶ್ವಿನಿ ಅವರು ಬಂದಿರತಕ್ಕಂತಹ ಎಲ್ಲ ಒಂದು ಫ್ಯಾನ್ಸ್ಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ತಾವು ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಯಾವುದೇ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಬಂದಿರುವಂತಹ ಎಲ್ಲ ಭಕ್ತರಿಗೂ ಕೂಡ, ಎಲ್ಲ ಫ್ಯಾನ್ಸ್ಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಆಗಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಒಂದು ಅಚ್ಚುಕಟ್ಟಾಗಿರುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಒಂದು ಪಲಾವ್ ನೀಡುವುದು ಮತ್ತು ಮಜ್ಜಿಗೆಯ ವಿತರಣೆ ಕೂಡ ಬಂದಿರುವಂಥದ್ದು. ಬಿಸಿಲಿನ ಬೇಗೆ ಇರುವ ಕಾರಣದಿಂದಾಗಿ ಎಲ್ಲ ಬಂದಿರುವಂತಹ ಒಂದು ಫ್ಯಾನ್ಸ್ಗೆ ಮಜ್ಜಿಗೆಯನ್ನು ವಿತರಿಸುವುದು ಮತ್ತು ಪಲಾವನ್ನು ನೀಡುವುದರ ಮುಖಾಂತರ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಕೂಡ ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಬೆಳಿಗ್ಗೆಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸರತಿ ಸಾಲಿನಲ್ಲಿ ಬಂದು ಅಪ್ಪು ಅವರ ಒಂದು ಸಮಾಧಿಯ ದರ್ಶನವನ್ನು ಪಡೆದುಕೊಂಡಿರ್ತಕ್ಕಂತಹ ಅವರ ಅಪಾರ ಫ್ಯಾನ್ಸ್ ನಂತರ ಪ್ರಸಾದವನ್ನು ಸ್ವೀಕರಿಸಿ ಅಪ್ಪುನನ್ನ ನೆನೆದು ಅಪ್ಪು ಅವರಿಗೆ ಜೈಕಾರವನ್ನ ಕೂಗಿ ಹೋಗ್ತಾ ಇರುವಂತದ್ದನ್ನು ನಾವು ಈ ದೃಶ್ಯದಲ್ಲಿ ಕಾಣಬಹುದು. ತಾವು ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಆ ಸರತಿ ಸಾಲಿನಲ್ಲಿ ಬಂದಿರುವಂತಹ ಎಲ್ಲ ಅವರ ಅಪಾರ ಫ್ಯಾನ್ಸ್ ಈ ಒಂದು ಪ್ರಸಾದದ ಒಂದು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಕಾರ್ಯನಿರತರಾಗಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಅವರ ಅಪಾರ ಒಂದು ಫ್ಯಾನ್ಸ್ ಬಂದು ಇವತ್ತು ಅಪ್ಪುನನ್ನ ನೆನೆತಾ ಇದ್ದಾರೆ. ನಾವು ಬೆಳಗ್ಗೆಯಿಂದಲೂ ಕೂಡ ಮಾತನಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ. ಆ ಅಪ್ಪು ಅವರು ಇಲ್ಲದ ಒಂದು ಈ ದಿನಗಳನ್ನು ನೆನೆಸ್ಕೊಂಡ್ರೆ ತುಂಬಾ ದುಃಖವಾಗುತ್ತೆ ಎನ್ನುವಂತಹ ಮಾತನ್ನ ಕೂಡ ಅವರ ಅಪಾರವಾಗಿರ್ತಕ್ಕಂತಹ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಮತ್ತು ತಮ್ಮದೇ ಆಗಿರ್ತಕ್ಕಂತಹ ಸೇವೆಯನ್ನು ಕೂಡ ಅವರ ಫ್ಯಾನ್ಸ್ ಮಾಡ್ತಾ ಇದ್ದಾರೆ. ರಕ್ತದಾನ ಶಿಬಿರವನ್ನು ಕೂಡ ಏರ್ಪಡಿಸಿದ್ದಾರೆ. ಆ ಒಂದು ಸಾಂಗ್ಗಳನ್ನ ಹಾಡಿ ಅವರನ್ನ ಪುನೀತ್ ಅವರನ್ನ ನೆನೆಯುವಂತ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಬೆಳಗ್ಗೆಯಿಂದಲೂ ಕೂಡ ಇದೇ ರೀತಿಯಾಗಿ ಜನಗಳು ಬರ್ತಾ ಇದ್ದಾರೆ. ಈ ಒಂದು ಪ್ರಸಾದ ವ್ಯವಸ್ಥೆಯನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಏರ್ಪಡಿಸಿದ್ದಾರೆ. ಯಾವುದೇ ಫ್ಯಾನ್ಸ್ಗೆ ಸಮಸ್ಯೆ ಆಗಬಾರ್ದು, ಹಸಿವಿನಿಂದ ಬಳಲಬಾರ್ದು. ಇವತ್ತು 50ನೇ ಹುಟ್ಟುಹಬ್ಬ ಇರುವ ಕಾರಣ ಪುನೀತ್ ಅವರನ್ನು ನೆನೆದಿರ್ತಕ್ಕಂತಹ ಎಲ್ಲ ಅಭಿಮಾನಿಗಳು ಕೂಡ ಆ ಒಂದು ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅಚ್ಚುಕಟ್ಟಾಗಿರುವಂತಹ ವ್ಯವಸ್ಥೆಯನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶ್ವವಾಣಿ ಟಿವಿ, ಬೆಂಗಳೂರು.